ಗುಡ್ ಮಾರ್ನಿಂಗ್ ಎಲ್ರಿಗೂ ನಮಸ್ಕಾರ. ಇವತ್ತು ನಮ್ಮದು ರೈಡು ಡೇ 6 ಆಗಿದೆ ಟುವರ್ಡ್ಸ್ ಶ್ರೀನಗರ್. ಇಲ್ಲಿಂದ ಅಂದರೆ ಪಠಾನ್ಕೋಟಲ್ಲಿ ನಿನ್ನೆ ನೈಟ್ ಸ್ಟೇ ಮಾಡಿದ್ವಿ ನಾವು ಬಂದು. ಯಾಕಂದರೆ ವಾಘಾ ಬಾರ್ಡ್ರಲ್ಲಿ ಮುಗಿಸ್ಕೊಂಡು ಬರೋತ್ತಿಗೆ ಟೈಮ್ ಭಾಳ ಲೇಟ್ ಆಗಿಬಿಡ್ತು ಗೈಸ್. ನೈಟ್ ರೈಡ್ ಮಾಡಿದ್ವಿ 1.5 hour 10:30 and 11:30 ರೀಚ್ ಆದ್ವಿ ಇಲ್ಲಿ. ಇದು ಹೋಟೆಲ್ ಬಂದು ಪಠಾನ್ಕೋಟಲ್ಲಿದೆ. ಸೊ ನಾವು ಆನ್ಲೈನ್ ಬುಕ್ಕಿಂಗ್ ಮಾಡಿದ್ವಿ ಇಲ್ಲಿಗೆ, ಅದರಿಂದ ಇಲ್ಲಿ ಬಂದು ಸ್ಟೇ ಮಾಡಿದ್ವಿ ನಿನ್ನೆ. ಯಾಕಂದರೆ ಇದೆಲ್ಲ ನೈಟ್ ಸೇಫ್ ಆಗಿದೆ ಗೈಸ್. ನೋಡಿ ಎಲ್ಲ ಪಾರ್ಕಿಂಗ್ ಗೀರ್ಕಿಂಗ್ ಎಲ್ಲ ಚೆನ್ನಾಗಿದೆ. ಸೊ ಇಲ್ಲಿಂದ ಇವಾಗ ನಾವು ಶ್ರೀನಗರಿಗೆ ಹೊರಡಬೇಕು. ಅದು ಬಂದುಬಿಟ್ಟು 280 ಕಿಲೋಮೀಟರ್ಸ್ ಏನೋ ಇದೆ. ಸೊ ಇವಾಗ ಎಲ್ಲ ರೂಮ್ ಗಿಮ್ ಚೆಕ್ಔಟ್ ಆಗಿದೆ, ಆಗಲೇ ಚೆಕ್ಔಟ್ ಅಂದರೆ ಆಗಿದೆ. ಇವಾಗ ಜಾಕೆಟ್ ಹಾಕಿನದು ಮುಂದೆ ಮೂವ್ ಆನ್ ಆಗೋದಷ್ಟೇ. ನೋಡಿ ಗೈಸ್, ಎಲ್ಲ ಬಾಯ್ಸ್ ಬಂದರು, ಎಲ್ಲ ರೆಡಿ ಆಗ್ತಿದ್ದಾರೆ ನೋಡಿ. ಯಾರು ರೆಡಿ ಆದ್ರೆ ಇವ್ನು ನೋಡ್ರಿ, ಅವ್ನು ಎಡವಟ್ಟು ಯಾವಾಗಾರ ಕೇಳವನು ಅವನ ಲೇ ಎಲ್ಲೇ ನಿಂದ ನೋಡ್ರಾಗ ಎಲ್ಲ ಹರ್ಕೊಂಡ್ ಕುಂತಾನೆ. ನಾವು ನೋಡಿದ್ರೆ ಎಲ್ಲ ರೆಡಿಯಾಗಿ ನೋಡ್ರಿ, ನಮ್ಮ ಗಾಡಿ ರೆಡಿ ಅದಾವು ಎಲ್ಲ. ಇವ ಬಾಯ್ ರೆಡಿ ಅದಾನ, ಅವ್ರ ಹುಡುಗ ನೋಡ್ರಿ ಅವನು ರೆಡಿ ಅದಾನ, ತಾನ ರೆಡಿ ಇಲ್ಲ. ಇಂಥವ್ನು ಕರ್ಕೊಂಬಂದ್ರೆ ನಾವು ಟ್ರಿಪ್ಪಿಗೆ ಹೋಗೋದ ಗೈಸ್. ನಮ್ಮ ಡೆಸ್ಟಿನೇಷನ್ ಮುಟ್ಟಕ್ಕೆ ಏನು ಬೇಕಾದರೂ ಅನ್ಲಿ, ನಾನು ರೆಡಿ. ಮೈ ಮೈಂಡ್ ಸೆಟ್ ಈಸ್ ಕ್ಲಿಯರ್. ಎಲ್ಲ ರೆಡಿ ಆಯಿತು, ಇವಾಗ ಇಲ್ಲಿಂದ ಮೂವ್ ಆಗೋದು. ಇವರೇ ನೋಡಿ. ब्रो आपका नाम बोलो. विशाल. विशाल. आपका स्टे का नाम? पठानकोट, पंजाब. डिप्रेशन. इसका नाम बोल दो. होटल सेलिब्रेशन. ಗೈಸ್ ಇವಾಗ ಇಲ್ಲಿಂದ ಹೊರಡೋ ಟೈಮ್ ಬಂತು. ಇದೆ ನೋಡಿ ಸೆಲೆಬ್ರೇಷನ್ ಅಂತೇಳಿ ಹೋಟೆಲು. ಇನ್ ಕೇಸ್ ನಿಮಗೆ ಏನಾದರೂ ಬಂದು ಇಲ್ಲಿ ಇರಬೇಕಂತಿದ್ದರೆ, ಈ ಕಡೆ ಸೈಡ್ ಲಡಾಖ್ ಟ್ರಿಪ್ ಬರ್ತಿದ್ರೆ ಇಲ್ಲಿ ಪಠಾನ್ಕೋಟಲ್ಲಿ ಸ್ಟೇ ಮಾಡಿ. ಇವಾಗ ಪೆಟ್ರೋಲ್ ಫಿಲ್ ಮಾಡಿಸಿ ರವ್ಯಾ ನೀವು ಹೊಡಿ. ಬಾಲೆ ಸ್ವಲ್ಪ ಇದು ಸಿಟಿ ಬಿಟ್ಟು ಒಳಗಡೆ ಇದೆ ಗಾಯ್ಸ್, ಹುಷಾರಾಗಿರಿ. ಸ್ವಲ್ಪ ಈ ಕಡೆ ಬಂದರೆ ಏನು ಪ್ರಾಬ್ಲಮ್ ಏನಿಲ್ಲ, ಸ್ವಲ್ಪ ಒಳಗಡೆ ಇದೆ ಅಷ್ಟೇ, ಮತ್ತೇನಿಲ್ಲ. ಹೈವೇ ಬಿಟ್ಟು ಒಳಗಡೆ. ಹೈವೇ ಇಲ್ಲಿಂದ ಒಂದು 10 ಕಿಲೋಮೀಟರ್ಸ್ ಏನೋ ಆಗುತ್ತೆ. ಎಲ್ಲ ಟ್ರೈನಿಂಗ್ ಎಲ್ಲ ಇಲ್ಲೇ ನಡೆಯೋದು ನೋಡಿ ಗೈಸ್, ಇದೇ ಊರಲ್ಲಿ. ಜಮ್ಮು ಕಾಶ್ಮೀರ ಬಾರ್ಡ್ರ್ ಇದು. ಇದೆಲ್ಲ ಇದೆ ನೋಡಿ, ಇಲ್ಲ ಕೋಚಿಂಗ್ ಅಂತ ಫುಲ್ ಟ್ರೈನಿಂಗ್ ಆಗುತ್ತೆ ಎಲ್ಲ ಆರ್ಮಿ. ಹೆಡ್ ಕ್ವಾರ್ಟರ್ 21 ಸಬ್ ಏರಿಯಾ. ಫುಲ್ ನೀರು ನಿಂತು ಬಿಟ್ಟಿದ್ದಾವೆ ಬ್ರಿಡ್ಜ್ ಕೆಳಗಡೆ. ಡ್ರೈನೇಜ್ ಅನಿಸುತ್ತೆ ಗಾಯ್ಸ್ ಇದು. ಯಾವ ಇವೆಲ್ಲ ಬಿಡೋದಿಲ್ಲ ಅಂತವೆ. ಚೆಕ್ಕಿಂಗ್ ಇದೆ ಗಾಯ್ಸ್ ಇಲ್ಲೆಲ್ಲ. ಎಲ್ಲ ಡಾಕ್ಯುಮೆಂಟ್ಸ್ ಎಲ್ಲ ಚೆಕ್ ಮಾಡ್ತಾರೆ. ನೀವೆಲ್ಲ ಡಾಕ್ಯುಮೆಂಟ್ಸ್ ಕ್ಲಿಯರಾಗಿ ಇಟ್ಕೊಂಬಂದು ಬೈಕ್ದು ಗಿಗ್ದು ಎಲ್ಲ. ನಮ್ಮದೆಲ್ಲ ಕ್ಲಿಯರ್ ಆಗಿದೆ, ಅದ್ರ ಸಲುವಾಗಿ ನಮಗೆ ಬಿಟ್ಟರು. ಯಾಕಂದರೆ ನಾವು ರೈಡರ್ಸ್ ಅವ್ರಿಗೆ ಗೊತ್ತಿರುತ್ತೆ ಆಗಲೇ ಎಲ್ಲ ಕ್ಲಿಯರ್ ಇಟ್ಕೊಂಡೆ ಬಂದಿರ್ತಾರೆ ಅಂಥೇಳಿ. ಇನ್ ಕೇಸ್ ನೀವು ಏನಾದರೂ ಬಿಟ್ಟು ಬಂದರೆ ನಿಜ ಫೈನ್ ಕಟ್ಟಬೇಕಾಗುತ್ತೆ. ಸ್ವಲ್ಪ ಸೀರಿಯಸ್ನೆಸ್ ಇರಲಿ ನಿಮ್ಮ ಡಾಕ್ಯುಮೆಂಟ್ಸ್ ಮೇಲೆ. ಹುಷಾರಾಗಿ ಇಟ್ಕೊಂಡು ಹುಷಾರಾಗಿ ತೊಗೊಂಡು ಬನ್ನಿ ಎಲ್ಲ ಡಾಕ್ಯುಮೆಂಟ್ಸ್ನ. ಬೈಕ್ RC ಕಾರ್ಡ್ ಆಗಲಿ, ಇನ್ಶೂರೆನ್ಸ್ ಆಗಲಿ, ಮತ್ತು ಎಮಿಷನ್ ಆಗಲಿ, ಮೇನ್ ಕಂಪಲ್ಸರಿ ಥಿಂಗ್ಸು 3. ಎಂಟ್ರಿ ನೋಡಿ, ವೆಲ್ಕಮ್ ಟು ಜಮ್ಮು ಕಾಶ್ಮೀರ್ ಅಂತ ಬಂತು ನೋಡಿ ಬೋರ್ಡಲ್ಲಿ. ನೋಡಿ ಗೈಸ್, ದೊಡ್ಡ ಬೋರ್ಡ್ ಇದೆ ಜಮ್ಮು ಕಾಶ್ಮೀರದ ಎಂಟ್ರಿ. गया नया था आपसे तेरा नया था जम्मू
ಜಮ್ಮು ಕಾಶ್ಮೀರ ಶ್ರೀನಗರ ಏನಾದರೂ ಬರೋದು ಪ್ಲಾನ್ ಇತ್ತಂದರೆ ನೀವು ಒಂದು ಪೋಸ್ಟ್ ಪೇಯ್ಡ್ ಸಿಮ್ ತೊಗೊಂಬಂದ್ಬಿಡಿ ಗೈಸ್. ಏರ್ಟೆಲ್ ಆಗಲಿ ಜಿಯೋ ಆಗಲಿ, ಏರ್ಟೆಲ್ಲೇ ತೊಗೊಂಬರಿ. ಏರ್ಟೆಲ್ ಚೆನ್ನಾಗಿ ಬರುತ್ತೆ ನೆಟ್ವರ್ಕ್ ಈ ಕಡೆ ಎಲ್ಲ. ಏರ್ಟೆಲ್ಲೇ ನೋಡಿ ಪ್ರಿಫರ್ ಮಾಡಿ. ಸ್ವಲ್ಪ ವಿತೌಟ್ ಪೋಸ್ಟ್ ಪೇಯ್ಡ್ ಸಿಮ್ ಬರೋಕ್ಕೆ ಹೋಗ್ಬೇಡಿ, ಯಾಕಂದರೆ ನೆಟ್ವರ್ಕ್ ಬರೋಂಗಿಲ್ಲ, ಫುಲ್ ಹೋಗ್ಬಿಡುತ್ತೆ, 1.2 ಇರೋಂಗಿಲ್ಲ, ನೋ ಸಿಮ್ ಅಂತ ತೋರಿಸ್ಬಿಡುತ್ತೆ ಈ ಕಡೆ ಎಲ್ಲ. ಅದ್ರ ಸಲುವಾಗಿ ಒಂದು ಪೋಸ್ಟ್ ಪೇಯ್ಡ್ ಸಿಮ್ ತೊಗೊಂಬಂಡು ಪೋಸ್ಟ್ ಪೇಯ್ಡ್ ಆದರೆ ಈ ಕಡೆ ಎಲ್ಲ ವರ್ಕ್ ಆಗುತ್ತೆ, ಏನು ಟೆನ್ಷನ್ ಅನ್ನೋದಿಲ್ಲ. ಎಷ್ಟರ ಮೇಲೆ ಹೋಗಿನ ಲದಾಖ್ ಹೋಗಿ ಎಲ್ಲಾದರೂ ಹೋಗಿ ಅಲ್ಲೆಲ್ಲ ವರ್ಕ್ ಆಗುತ್ತೆ ಪೋಸ್ಟ್ ಪೇಯ್ಡ್ ಸಿಮ್ಮು. ನೋಡಿ ಪೋಸ್ಟ್ ಪೇಯ್ಡ್ ಸಿಮ್ ತೊಗೊಂಡು ಬರೋದು ಮರಿಬೇಡಿ. ಈ ಕಡೆ ಏನಾದರೂ ನೀವು ಪ್ಲಾನ್ ಮಾಡಿದರೆ, ನಿಮ್ಮದೇನಾದರೂ ಟ್ರಿಪ್ ಈ ಕಡೆ ಲದಾಖ್ ಸೈಡ್ ಏನಾದರೂ ಪ್ಲಾನ್ ಇತ್ತು, ಶ್ರೀನಗರ ಕಾಶ್ಮೀರ ಕಡೆ ಏನಾದರೂ ಪ್ಲಾನ್ ಇದ್ದಿದ್ರೆ ಸಿಮ್ ತಗೊಂಡು ಬನ್ನಿ. ಪೆಟ್ರೋಲೆಲ್ಲ ಫಿಲ್ ಮಾಡ್ಕೊಂಡು ಗೈಸ್ ಟುವರ್ಡ್ಸ್ ಜಮ್ಮು ಕಾಶ್ಮೀರ ಹೋಗೋ ಮುಂದೆ ಇವನ್ನ ಜಮ್ಮು ಕಾಶ್ಮೀರ ಒಂದು 80 ಕಿಲೋಮೀಟ್ರ್ ಇದೆ. ಎಲ್ಲ ಗಾಡಿ ಪೆಟ್ರೋಲ್ ಟ್ಯಾಂಕ್ ಫಿಲ್ ಮಾಡಿಸಿ ಮತ್ತೆ ಮುಂದಕ್ಕೆ ಹೋಗೋದು. ಇದು ರೋಡ್ ಅಂತೂ ಸಾಗಲ್ಲ ಗೈಸ್, ಯಾಕಂದರೆ ರೋಡು ಪೂರಾ ಇನ್ನೂ ಅಂಡರ್ ಕನ್ಸ್ಟ್ರಕ್ಷನಲ್ಲಿದೆ. ಅದ್ರ ಸಲುವಾಗಿ ಸ್ವಲ್ಪ ಲೇಟ್ ಆಗುತ್ತೆ ನಮ್ಗೆ ರೀಚ್ ಆಗೋಕ್ಕೆ. ನೋಡೋಣ ಎಷ್ಟಾಗುತ್ತೆ ಟೈಮ್ ಏನಂತೇಳಿ. ಒಂದು ಸಲ ನಮಗೆ ರೈಡ್ ಮಾಡೋಕೆ ಬರೀ ಕಿತಾಪತಿ ಕೆಲಸ, ಅದು ಬಿಚ್ಚಿದ್ನ್ಯಾ ಇದು ಬಿಚ್ಚಿದ್ನ್ಯಾ, 100 ಬೇರೆ ಟಾಪ್ ಬಾಕ್ಸ್ ತೆಗಿತಾನ, 100 ಬೇರೆ ಟಾಪ್ ಬಾಕ್ಸ್ ಹಾಕ್ತಾನ. ಅಯ್ಯೋ ನಿಮ್ಮ ಲಜ್ಗೆಟ್ಟವ್ರು ಕಣ್ರಿ ನೀವೆಲ್ಲ ನಿಜವಾಗ್. ಐ ಟೆಲ್ ಯು ಆನೆಸ್ಟ್ಲಿ ಹೇಳ್ತೀನಿ, ಐ ಆಮ್ ಡೀಪ್ಲಿ ಡಿಸ್ಟ್ರೆಸ್ಡ್. ಗೈಸ್ ಇಲ್ಲಿ ಸೋಹಾಜ್ ಅಂತೇಳಿ ಊರು ಬರುತ್ತೆ. ಯಾವಾಗ ನೀವು ಶ್ರೀನಗರಿಗೆ ಹೋಗ್ಬೇಕಾದ್ರೆ ಅಲ್ಲಿ 2 ರೋಡ್ ಬರುತ್ತಾವೆ. ಒಂದು ಸ್ಟ್ರೇಟ್ ಹೈವೇ ಇದೆ, ಅಂದರೆ 2 ಹೈವೇ ಓಕೆ ಬಂದರೆ ಫುಲ್ ಇನ್ನೂ ಕನ್ಸ್ಟ್ರಕ್ಷನ್ನಲ್ಲಿದೆ, ಅಂಡರ್ ಕನ್ಸ್ಟ್ರಕ್ಷನ್ ಸಿಗುತ್ತೆ ನಿಮ್ಗೆ ಅಲ್ಲಿ ಹೈವೇ. ಇಲ್ಲಿ ಸಹೋಜ್ ಮೇಲೆ ಹೋದರೆ ನೀವು ಸ್ಟ್ರೇಟ್ ಹೋಗ್ತೀರಾ, ಅಂದರೆ ರೋಡ್ ಸ್ಟ್ರೇಟ್ ಇರುತ್ತೆ. ಇನ್ನೊಂದು ಅದೇನೋ ಅಲ್ಲೇ ಒಂದು ಇದರಿಂದ ಒಂದು ಸಿಟಿ ಬರುತ್ತೆ, ಯಾವುದೋ ಅದು ನೆನಪಿಲ್ಲ ನನಗೆ. ಅಲ್ಲಿಂದ ಏನಾದರೂ ಹೋದ್ನಂದ್ರೆ ನಿಮಗೆ ಸ್ವಲ್ಪ ಕರ್ವ್ಸ್ ಜಾಸ್ತಿ, ನಿಮ್ಮ ಹತ್ರ ಟೈಮ್ ಇದೆ, ನಮ್ಗೆ ಎಂಜಾಯ್ ಮಾಡಬೇಕು ರೋಡ್ನ ಅಂತಂದ್ರೆ ಆ ರೋಡಿಗೆ ಹೋಗಿ, ಯಾಕಂದರೆ ಕರ್ವ್ಸ್ ಜಾಸ್ತಿ ಇದಾವೆ ಅಲ್ಲಿ. ಮೇ ಬಿ ಅದು ಮೌಂಟೇನ್ಸ್ ಒಳಗಡೆ ಹೋಗ್ಬೋದು, ಗುಡ್ಡಗಳು ಎಲ್ಲ ಬರುತ್ತಾವೆ ಅನಿಸುತ್ತೆ ಅಲ್ಲಿ ಡೈರೆಕ್ಟಾಗಿ. ಸೊ ಅದಕ್ಕೆ ಲೇಟ್ ಆಗುತ್ತೆ ಅದು. ಇದಾದರೆ ಹೈವೇ ಅಲ್ಲ, ಸೀದಾ ಹೋಗ್ಬೋದು ಜಲ್ದಿ. ನೋಡಿ ನಿಮ್ಮ ಇಷ್ಟ ಯಾವುದು ರೋಡ್ ನೋಡ್ತೀರಾ ಏನಂತೇಳಿ, ಪ್ರಿಫರ್ ಮಾಡೋದು ನಿಮ್ಮ ಮೇಲಿದೆ. ನೋಡಿ ಪ್ರಿಫರ್ ಮಾಡಿ ಅಷ್ಟೇ. ಸ್ವಲ್ಪ ಕೇಳ್ಕೊಂಬಿಡಿ ಇಲ್ಲಿ ಬಂದರೆ ಯಾಕಡೆ ಹೋಗ್ಬೇಕು ಏನು ಹೋಗ್ಬೇಕು ಅಂತೇಳಿ, ಯಾವುದು ಬೆಸ್ಟ್ ಇದೆ ಅಂತೇಳಿ. ಇನ್ನು ಎಲ್ಲ ಅಂಡರ್ ಕನ್ಸ್ಟ್ರಕ್ಷನ್ನಲ್ಲೇ ಇದೆ ಎಲ್ಲ ರೋಡು ಇನ್ನು ಫುಲ್ ಓಪನ್ ಆಗಿಲ್ಲ. ಇದೆ ನೋಡಿ ಕಾಶ್ಮೀರ ಟು ಕನ್ಯಾಕುಮಾರಿ ಇದೆ ರೋಡು, ಇನ್ನೂ ಪೂರ ಆಗಿಲ್ಲ ಗೈಸ್. ಅದ ಪಠಾನ್ಕೋಟ್ ತನಕ ಹೈವೇನ ಇದೆ, ಆ ಕಡೆಯಿಂದ ಈ ಕಡೆ ರೋಡೇ ಇಲ್ಲ, ಎಲ್ಲ ಸರ್ವಿಸ್ ರೋಡಲ್ಲೇ ಹೋಗ್ತಿರೋದು ನಾವು. ಇಲ್ಲಿ ಸರ್ವಿಸ್ ರೋಡ್ನಾಗ MG ಸೈಬರ್ ಸ್ಟಾರ್ ತಗೊಂಡಿದ್ದಾರೆ, ಗ್ರೇಟ್ ಅನ್ಬೇಕು. ನೆಲಕ್ಕೆ ಹತ್ತಿ ಹೊಂಟಿದೆ, ಅವ್ರಿಗೇನು ಹೆದರಿಕೆನೇ ಇಲ್ಲ. ಆದ್ರೂ ಎಲ್ಲಾದ್ರೂ ಕಚ್ಚಾ ರೋಡಿಗೆ ಹತ್ತಿಗಿತ್ತಿದ್ರೆ ಭಾಳ ಪ್ರಾಬ್ಲಮ್ ಅಲ್ವಾ. ನೋಡಿ ಅಲ್ಲಿ ಎಷ್ಟು ಡೌನ್ ಇದೆ, ಅದು ಸೂಪರ್ ಕಾರ್ ಅಲ್ಲ ಮತ್ತು ಡೌನ್ ಇದ್ದೇ ಇರುತ್ತೆ. MG ಬ್ರ್ಯಾಂಡ್ ನೋಡಿ, ಇದು MG ಅವ್ರದ್ದು ಸೈಬರ್ ಸ್ಟಾರ್ ಅಂತೇಳಿ ಕಾರು. ಕಾಶ್ಮೀರ ಹೋಗೋ ರೂಟ್ ಹೇಳಿದ್ನಲ್ಲ ನಿಮಗೆ, 2 ರೂಟ್ ಇದಾವೆ ಅಂತೇಳಿ. ಆ ರೂಟು ಚೆನ್ನಾಗಿದೆ ಅಂತೆ, ಅಂದರೆ ಎಲ್ಲ ಮಸ್ತ್ ರೋಡ್ ಇದಾವಂತೆ. ಸ್ವಲ್ಪ ಲಾಂಗ್ ಆಗುತ್ತಂತ ಅದು. ಇದು ಆಫ್ ರೋಡಿಂಗ್ ಇದೆ ಸ್ವಲ್ಪ, ಸ್ಟಾರ್ಟಿಂಗ್ ಒಂದು 30-35 ಕಿಲೋಮೀಟ್ರ್ ಎಲ್ಲ ಈ ಥರ ಆಫ್ ರೋಡಿಂಗ್ ಇದೆ ನೋಡಿ. ಆಫ್ ರೋಡಿಂಗ್ ಐತೆ, ಸ್ವಲ್ಪ ಘಾಟ್ ಇದೆ. ಘಾಟ್ ಅನ್ನೋಕ್ಕೇನಿಲ್ಲ, ಹಿಂಗೆ ರೌಂಡ್ ಇದಾವೆ ರೋಡ್ ಅಷ್ಟೇ. ಬಟ್ ರೋಡೆಲ್ಲ ಕೆಟ್ಟೋಗ್ಬಿಟ್ಟಿದೆ ಗೈಸ್. ಈ ರೋಡು ಭಾಳ ಹೊಲಸಿದೆ ರೋಡೆಲ್ಲ. ನೋಡಿಲ್ಲಿ 30 ಕಿಲೋಮೀಟ್ರ್ ಆದಮೇಲೆ ಮತ್ತೆ ನೆಕ್ಸ್ಟ್ ಹೈವೇ ಸಿಗುತ್ತೆ ನಮಗೆ. ब्रेक फेल आता है। Oh my God! Wow! So वहाँ जाना है घाट, ಇಲ್ಲಿ ಹೋಗ್ಬೇಕು ನೋಡಿ. ನಾವು ಮೇಲೆ ಗಾಡಿ ಕಾಣ್ತಿದ್ದಾವಲ್ಲ ಆ ರೋಡ್. ನಾವು ಇನ್ನೊಂದು ಸಾಫ್ಟ್ ರೋಡಿಗೆ ಹೋಗಲಿಲ್ಲ, ಅದು ಮ್ಯಾಪಲ್ಲಿ ನಮ್ಗೆ ಆ ರೋಡ್ ತೋರಿಸಲಿಲ್ಲ, ಹಂಗೆ ಡೈರೆಕ್ಟ್ ಬಂದ್ಬಿಟ್ಟಿವಿ. ಸ್ವಲ್ಪ ಈ ರೋಡ್ ಆಫ್ ರೋಡಿಂಗ್ ಇದೆ, ಬನ್ನಿ ಹೋಗೋದ, ಏನು ಮಾಡೋಕ್ಕಾಗಲ್ಲ. ವ್ಯೂ ಚೆನ್ನಾಗಿದೆ ಗೈಸ್, ವ್ಯೂ ನೋಡಿ ಎಲ್ಲ ಎಷ್ಟು ಮಸ್ತ್ ಇದೆ. ಅಲ್ಲಿ ಮೇಲೆ ಹೋಗ್ತಿದ್ದಾವೆ ನೋಡಿ ಗಾಡಿಗಳು, ಇಲ್ಲಿ ಹೋಗ್ಬೇಕು ಇವಾಗ. लद्दाख जाना है, लद्दाख। ये तो दिन से रहती है। क्या हुआ? क्या हुआ? हाँ हाँ, ये रोड कैसा है? वहाँ पे जाना सोनामर्ग। हाँ सोनामर्ग देखने वाली चीज है। हाँ हाँ, नहीं इधर अभी ये रोड कितना गंदा है ना, बड़ा खराब रोड है।
वो सामने से मिलेगा? ये आगे उधमपुर तक रहा है। हाँ बाद में? अच्छा बाद में तो डबल रोड है, जबरदस्त है। ओके ठीक है के आगे सही है। ठीक है आपने जम्मू से जाना था, वाया जम्मू से। अच्छा था क्या रोड? वो जबरदस्त है। वो जहाँ तक आप इधर पहुँचे ना अभी टाइम में, इधर में जम्मू पहुँचाना था, इधर से सीधा उधमपुर डबल रोड है। अभी क्या करना है, आ गए हम लोग। चलता आगे ठीक है, अभी कितना किलोमीटर होगा ये उधमपुर? उधमपुर है। आप अभी 15-20 किलोमीटर सांबा से ना, हाँ आप आगे हो यहाँ पे कोई 18-20 किलोमीटर आगे हो, हाँ तो 20 और आ गया। ठीक है शुक्रिया, रोड खराब है। चलेगा। इधर जा रहा था ये मानसर आगे, यहाँ से घूमो, झील है, हाँ मानसर झील है, ये आगे 2 किलोमीटर नीचे। हाँ वो बड़ी जबरदस्त जगह है देखने का। ठीक है। वो देखो मैं वहीं जा रहा हूँ। ನೋಡಿ ಗೈಸ್, ಇಲ್ಲಿ ಅವರು ಎಕ್ಸ್ಪೀರಿಯನ್ಸ್ ಹೇಳಿದ್ರು. ಅವರು ಕಾಶ್ಮೀರ್ ರೋಡ್ ಹೋಗ್ಬಿಟ್ರೆ ನೀವು ಆರಾಮಾಗಿ ಹೋಗ್ತಿದ್ರಿ, ಇಷ್ಟೊತ್ತಿಗೆ ಆಗಲೇ ನೀವು ಉಧಂಪುರ್ ದಾಟ್ ಹೋಗ್ಬಿಡ್ತಿದ್ರಿ, ಹೈವೇ ಇತ್ತದು. ಸುಮ್ಮನೆ ಈ ರೋಡಿಗೆ ಬಂದಿರಲ್ಲ ಅಂತಂದರು. ಏನು ಮಾಡೋಕ್ಕಾಗಲ್ಲ ಗೈಸ್, ಮ್ಯಾಪ್ ಎಲ್ಲ ಮ್ಯಾಪಲ್ಲಿ ನನಗೆ ಆ ರೋಡ್ ತೋರಿಸಲಿಲ್ಲ. ಈ ರೋಡ್ ಬಂದ್ಬಿಟ್ವಿ, ಅಲ್ಲಿ ಪೆಟ್ರೋಲ್ ಹಾಕ್ಸ್ಕೊಂಡು ಹಂಗೆ ಮುಂದೆ. ನೆಕ್ಸ್ಟ್ ಟೈಮ್ ಬಂದರೆ ನೋಡೋದ ಆ ರೋಡ್ಗೆ. ಗೈಸ್ ಇಲ್ಲಿ ಈಗ ಶ್ರೀನಗರ್ ಹೋಗೋ ದಾರಿಯಾಗ ಬಂದು ಸ್ವಲ್ಪ ಟಿಫನ್ ಮಾಡಿರಲಿಲ್ಲ ಮಾರ್ನಿಂಗು, ಅದಕ್ಕೆ ಇಲ್ಲಿ ಬ್ರೆಡ್ ಪಕೋಡ ಬಜ್ಜಿ ಅದು ಇದು ಏನೇನೋ ಸಿಗ್ತೈತೆ ಅಂತೆ. ಇಲ್ಲಿ ಇದು ಫೇಮಸ್ ಅಂತೆ, ನಮ್ಮ ಸೈಡ್ ಸಿಗುತ್ತೆ ಬಟ್ ಇಲ್ಲಿ ಚಲೋ ಚೆನ್ನಾಗಿರುತ್ತೆ ಅಂತೆ. ಎಲ್ಲ ತಿಂದು ಈಗ ಮತ್ತೆ ಆನ್ ಟು ದಿ ಶ್ರೀನಗರ್. ಫೈನಲಿ ಅಲ್ಲಿಂದ ಬ್ರೆಡ್ ಪಕೋಡ ಮ್ಯಾಗಿ ತಿನ್ಕೊಂಡು ಮತ್ತೆ ಇವಾಗ ಶ್ರೀನಗರ್ ಕಡೆಗೆ ಇನ್ನೂ 200 ಕಿಲೋಮೀಟ್ರ್ ಇದೆ ಶ್ರೀನಗರ್ ಇಲ್ಲಿಂದ. ಇವಾಗ ಉಧಂಪುರ್ ತನಂತರೂ ಹಿಂಗೆ ಆಫ್ ರೋಡ್ ಇರೋದು, ಉಧಂಪುರ್ ತನ ಹಿಂಗೆ ಆಫ್ ರೋಡ್ ಇರೋದು. ರೋಡ್ ಅಂತೂ ಫುಲ್ ಕೆಟ್ಟೋಗ್ಬಿಟ್ಟಿದೆ, ಏನು ಮಾಡೋಕ್ಕಾಗಿಲ್ಲ ಗೈಸ್. ನೀವು ಜಮ್ಮು ಮೇಲೆ ಹೋದ್ರೇ ಸ್ವಲ್ಪ ಏಟು ಚಲೋ ಇರುತ್ತೆ ರೋಡ್, ಅದೂ ಹಿಂಗೆ ಇದೆ ಆಫ್ ರೋಡಿಂಗೆ, ಸ್ವಲ್ಪ ಏಟು. ಬಟ್ ಈ ಕಡೆ ಆಫ್ ರೋಡಿಂಗೂ ಇದೆ, ಅದ್ರ ಜೊತೆ ಘಾಟ್ ಸೆಕ್ಷನ್ ಮಜಾ ಇದೆ ಗೈಸ್ ಹೋಗೋಕ್ಕೆ. ಈಗ ನೋಡಿ ಗೈಸ್, ಇಲ್ಲಿ ಗುಡ್ಡದ ನಡುವೆ ಕೊಯ್ದು ಬಿಟ್ಟಾರೆ ಟನಲ್ನ. ಈ ಥರ ಭಾಳ ಟನಲ್ ಸಿಗ್ತಾವೆ ಇಲ್ಲಿ ನಾವು ಲಡಾಖ್ ರೀಚ್ ಆಗೋದ್ರೊಳಗೆ. ಸ್ವಯಂ ಪ್ರಸಾದ್ ಮುಖರ್ಜಿ ಟನಲ್. ಸಿಕ್ಕಾಪಟ್ಟೆ ದೊಡ್ಡದಿದೆ ಗೈಸ್, ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ. ನೋಡ್ತೀನಿ ಎಷ್ಟು ಕಿಲೋಮೀಟ್ರ್ ಇದೆ ಟೋಟಲ್ ಅಂತೇಳಿ. ಇದನ್ನು ನನಗೆ ಅಷ್ಟು ಗೊತ್ತಿಲ್ಲ ಎಷ್ಟು ಕಿಲೋಮೀಟ್ರ್ ಇದೆ ಅಂತೇಳಿ, ನೋಡಿ ಹೇಳ್ತೀನಿ ಗೈಸ್. ಸಿಕ್ಕಾಪಟ್ಟೆ ದೊಡ್ಡದಿದೆ ಬಿಡಿ ಟನಲ್, ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ. ಎಲ್ಲ ಗುಡ್ಡದ ನಡುವೆ ಕೊಡ್ತಾರೆ ನೋಡಿ ಈ ಟನಲ್ನ ಗೈಸ್. ಇದು ಏನಿಲ್ಲ ಅಂದರೂ ಒಂದು 15 ಕಿಲೋಮೀಟರ್ಸ್ ಇದೆ ನೋಡಿ ಗೈಸ್, ಸ್ವಲ್ಪ ಅಲ್ಲ 15 ಕಿಲೋಮೀಟರ್ಸ್ ಮೇಲೇ ಇದೆ. ನಾನು ಅಂದಾಜು ಹೇಳ್ತಿದ್ದೀನಿ, ಕಿಲೋಮೀಟರ್ಸ್ ಇನ್ನೂ ಗೊತ್ತಿಲ್ಲ ಎಷ್ಟಿದೆ ಅಂತೇಳಿ ಎಕ್ಸಾಕ್ಟಾಗಿ. ಫುಲ್ಲು ಗುಡ್ಡದಲ್ಲೇ ಕೊಡ್ತಿದ್ದಾರೆ ಇದನ್ನು. ಈ ಕಡೆ ಟನಲ್ ದಾಟಿದ ಕೂಡಲೇ ಬಾಬಾ ಏನು ಗೈಸ್, ಆ ಕಡೆ ಅಂತೂ ಕೆಟ್ಟ ಬಿಸಿಲಿತ್ತು, ಈ ಕಡೆ ಫುಲ್ ಮಳೆ ಇದೆ ನೋಡಿ. ಬಾಬಾ ಅಲ್ಲಿ ಒಂದು 15 ಕಿಲೋಮೀಟರ್ಸ್ ಟನಲ್ ಇದೆ ದೊಡ್ಡದು. ನಾವು ಅಲ್ಲಿಂದ ಬರಬೇಕಾದ್ರೆ ಬಿಸಿಲಿತ್ತು ಫುಲ್ಲು ಟನಲ್ ಎಂಟ್ರಿಗೆ. ಇವಾಗೆಲ್ಲ ನೋಡಿ ಫುಲ್ ಮಳೆ ಗೈಸ್, ಫುಲ್ ಜಾಗ ಟಿಕೆಟ್ ಹಾಕ್ಕೊಂಡು ಹೋಗೋದು. ನೋಡಿ ಲೈನ್ ಅಪ್ ನೋಡಿ, ಸೌಂಡ್ ಕೇಳ್ತಿದ್ದೀನೋ ಗೊತ್ತಿಲ್ಲ ಗೈಸ್. ಇಲ್ಲಿ ಭಾಳ ಕ್ರೌಡ್ ಇದೆ, ಎಲ್ಲ ಗಾಡಿ ಎಲ್ಲ ಟನಲಲ್ಲೇ ಬರ್ತಿದ್ದಾವಲ್ಲ, ಅದರಿಂದ ಟನಲ್ ಇದೆ ಗೈಸ್.
ಬರ್ತಿದೆ, ಅದಕ್ಕೆ ಗೇರಪ್ ಆಗಿದ್ದೀವಿ ನೋಡಿ. ಎಲ್ಲರೂ ಜಾಕೆಟ್ ಗಿಕೆಟ್ ಎಲ್ಲ ರೇನ್ ಕವರ್ಸ್ ಹಾಕ್ಬಿಟ್ಟಿದ್ದೀವಿ. ಸೊ ಮಳೆ ಸ್ವಲ್ಪ ಸ್ಟಾಪ್ ಆಯಿತು, ಮೂವ್ ಆನ್ ಆಗ್ತಿದ್ದೀವಿ ಟುವರ್ಡ್ಸ್ ಶ್ರೀನಗರ್. ಮುಂದೆ ಏನಿದೆ ಏನೋ ಗೊತ್ತಿಲ್ಲ, ಇವಾಗಂತೂ ಇಲ್ಲಿ ಮಳೆ ಇಲ್ಲ, ಹೋಗ್ತಿದ್ದೀವಿ ಗಾಯ್ಸ್. ನಮ್ಮ ರೈಡರ್ಸ್ ಇಲ್ಲಿ ಇವಾಗ ಶ್ರೀನಗರ್ ರೂಟ್ ಹೆಂಗಿದೆ ವ್ಯೂ ನೋಡಿ. ನೋಡಿ ಗಾಯ್ಸ್, ಅಲ್ಲಿ ಮನೆ ನೋಡಿ, ಅಲ್ಲಿ ಎಲ್ಲೆಲ್ಲೋ ಮಾಡಿದ್ದಾರೆ. ಅಲ್ಲಿಂದ ಹೆಂಗೆ ಆಡ್ತಾರೋ ಏನು ಕತ್ತಿಯೋ ನೋಡಿ, ವ್ಯೂ ನೋಡಿ ಗಾಯ್ಸ್ ಹೆಂಗಾಗಿದೆ ಲ್ಯಾಂಡ್ ಸ್ಲೈಡ್. ವ್ಯೂ ಚೆನ್ನಾಗಿದೆ ಗಾಯ್ಸ್. ಅಲ್ಲಿಂದ ಫುಲ್ ಸೆಕೆ ಅಂತ ಬಂದಿವಿ, ಇದೆಲ್ಲ ಫುಲ್ ಕೋಲ್ಡ್ ಆಗಿದೆ, ಚಿಲ್. ಮಳೆ ಅಂತೂ ಭಾಳ ಬರ್ತಿದೆ ಇಲ್ಲಿ. ಶ್ರೀನಗರ್ ಎಂಟ್ರಿ ಟನಲ್ಸ್ಗೆ ಫುಲ್ ಮಳೆ ಬರತ್ತಿತ್ತು, ಇವಾಗೇನು ಮಳೆ ಬರ್ತಿಲ್ಲ, ಸ್ವಲ್ಪ ಸ್ಟಾಪ್ ಆಗಿದೆ. ನೋಡ್ಬೇಕು ಮುಂದೆ ಏನಿದೆನೋ ಏನಿದೆನೋ ನೋಡಿ ಗಾಯ್ಸ್. ಎಲ್ಲೋದ್ರೂ ಅವ್ನು ಭಾಳ ಬಿಡಲ್ಲ ನೋಡ್ರಿ. ಆಗ ಮತ್ತೆ ಇಲ್ಲಿ ನಿಂದ್ರಿಸ ನೋಡ್ರಿ ಗಾಡಿ. ನಿನ್ನ ಶ್ರೀನಗರ್ ಒಂದು 5 ಕಿಲೋಮೀಟ್ರ್ ಐತಿ, ಹೋಗಮ್ಮ ಅಂತಂದ್ರೆ ಮತ್ತೆ ಎಲ್ಲ ಬಿಚ್ಕೊಂಡು ನಿಂತಾನೆ ನೋಡ್ರಿ. ಆಗ ಪ್ಯಾಂಟು, ಟೀ ಶರ್ಟು, ರೇನ್ ಕವರ್ ಎಲ್ಲ ಬಿಚ್ಕೊಂಡು ನಿಂತಾನು. ಹಾಂ ಇಂಥ ದರಿದ್ರ ಯಾವತ್ತ ಕರ್ಕೊಂಬರ್ಬೇಡ್ರಿ ಗೈಸ್, ನಿಮ್ಮ ಟ್ರಿಪ್ ಹಾಳು ಮಾಡ್ತಾನೆ ನೋಡ್ರಿ. कर्नाटक से अभी 6 लोग हैं टोटल. हाँ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ನೋಡಿ ಗಾಯ್ಸ್, ಅಷ್ಟು ಫ್ರೆಂಡ್ಲಿಯಾಗಿ ಮಾತಾಡ್ತಾರೆ ಎಲ್ಲ ಆರ್ಮಿದವರು. ಅವರು CRPFನವರು. ನಿಜ ಗೈಸ್, ಅವ್ರದ್ದು ಜಾಬ್ ಇದೆಯಲ್ಲ ನನಗೂ ಭಾಳ ಇಷ್ಟ ಇತ್ತು, ಬಟ್ ಏನು ಮಾಡ್ತೀರಾ, ಆಗಲಿಲ್ಲ ನಮ್ಮಿಂದ ಮಾಡೋಕ್ಕೆ. ಚಲೋ ಸರ್, ಬಾಯ್. ನೋಡಿ ಗೈಸ್, ಎಷ್ಟು ರೆಸ್ಪೆಕ್ಟ್ ಕೊಡ್ತಾರೆ ಗೊತ್ತಾ ಅವ್ರು ಸೀನಿಯರ್ಸ್ಗೆ. ಅವ್ರ ಮುಂದೆ ಅವ್ರ ಜೂನಿಯರ್ಸು ಫೋಟೋ ಕೂಡ ಹೊಡ್ಸ್ಕೊಳ್ಲಿಲ್ಲ. ರೆಸ್ಪೆಕ್ಟ್ ಅಂದರೆ ಅವರು ಮತ್ತೆ ಏಜಲ್ಲಿ ನೋಡಿದರೆ ಅವ್ರಿಗಿನ ದೊಡ್ಡವರು ಅವ್ರ ಮುಂದೆ ಅವ್ರು ಫೋಟೋ ಹೊಡ್ಸ್ಕೊಳಲ್ಲ ಅಂತಂದರು. ಯಾಕಂದರೆ ಅವ್ರು ಸೀನಿಯರ್ ಅಂತೆ. ಅವರು ಇಲ್ಲ ಸರ್ ಸಾರಿ ಅಂತಂದ್ರು. ಅವರು ಗೊತ್ತಾ, ನಮ್ಮ ಸೈಡ್ ಸೀನಿಯರ್ ಅವನಾದರೆ ನೀವನಾದರೆ ನಿಮಗೆಲ್ಲ ಏನು ಮಾಡ್ತಾರೆ. ಇಲ್ಲಿ ನೋಡಿ ಎಷ್ಟು ರೆಸ್ಪೆಕ್ಟ್ ಇದೆ ಆರ್ಮಿಯಲ್ಲಿ. ಅಲ್ಲಿ ನಮಗೂ ಕೂಡ ನಿಂದಿರ್ಸಿದ್ದಾರೆ. ಇಲ್ಲಿ ಏನೋ ಗೊತ್ತಿಲ್ಲ ಏನಿದೆ ನೋಡ್ದ ಬನ್ನಿ. ಕ್ಯಾ ಬೈ ಕ್ಯಾ ಅವರ ಏನಂತೆ, ಕಾನ್ವೆ ಏನೋ ಪಾಸಿಂಗ್ ಆಗ್ತಿದೆ ಅಂತ ಗೈಸ್, ಅದರಿಂದ ನಮಗೆ ಸ್ಟಾಪ್ ಮಾಡಿದ್ದಾರೆ ಇಲ್ಲಿ. ಹಾಂ, ಆರ್ಮಿದವ್ರದ್ದೇನೋ ಕಾನ್ವೆ ಪಾಸ್ ಆಗುತ್ತಂತ ಇಲ್ಲಿಂದ, ಅದರಿಂದ ಸ್ವಲ್ಪ ನಿಲ್ಲಿಸಿ ಆಮೇಲೆ ಬಿಡ್ತಾರೆ ನಮಗೆ. लद्दाख जा रहे. हाँ, श्रीनगर पे. हाँ सर, या ಥ್ಯಾಂಕ್ ಯು ಸರ್. ನಮ್ಮ ನಾಯಿಗಳು ಎಲ್ಲೋದ್ರೂ ಒದರಾಡೋದು ಬಿಡೋಂಗಿಲ್ಲ. ನಾವು ಇವನದ ನೋಡ್ರಿ, ಸುಮ್ಮನೆ ಹೋದ್ರೆ ಅದನ್ನು ಇಷ್ಟೆಲ್ಲ ಎಷ್ಟು ಸೈಲೆಂಟ್ ಇದೆ ಗೈಸ್ ಇಲ್ಲಿ. ಸೂರದ್ ಅದ ನೋಡ್ರಿ, ನಾಯಿಗತೆ ಹೋದ್ರಾತನ ಅವಾಗಿಂದ. ಏನು ಮಾಡ್ತೀರ ಬನ್ನಿ ಗೈಸ್, ಅಪ್ಪಿ ತಪ್ಪಿ ಪುಟ್ಟ ನಾವು ಅಷ್ಟೇ ಇರಲಿ ಬಿಡೋದು. ಪುಲ್ವಾಮಾ ಅಟ್ಯಾಕ್ ಆಗಿತ್ತಲ್ಲ, ಅದಕ್ಕೆ ನೋಡಿ ಇಲ್ಲಿ ಎಷ್ಟು ಡೆಡ್ ಸೆಕ್ಯೂರಿಟಿ ಇದೆ ಈ ಕಡೆ ಎಲ್ಲ ಇದೆ ನೋಡಿ. ಪುಲ್ವಾಮಾ ಅಟ್ಯಾಕ್ ಅದು ಆಗಿತ್ತಲ್ಲ, ಎಷ್ಟು ಯೋಧರು ಸತ್ತಿದ್ದರು ನೋಡಿ ಹೈವೇಯಲ್ಲಿ. ಇದೇ ಹೈವೇ ನೋಡಿ ಗೈಸ್ ಅದು. ಅದಕ್ಕೆ ಎಲ್ಲ ಇಲ್ಲಿ ಮೇ ಬಿ ಸೆಕ್ಯೂರಿಟಿ ಚೆಕ್ ಇರಬೇಕು ಗೈಸ್. ಈ ಕಡೆಲ್ಲ ಈ ಥರ ಟಿ ಜಾಸ್ತಿ ನೋಡಿ ಗೈಸ್. ಯಾಕಂದರೆ ಬರೀ ಟೆಂಪೋ ಟ್ರಾವೆಲರ್ಸ್ ಅಲ್ಲ, ಟೂರಿಸ್ಟ್ ಪ್ಲೇಸ್ ಅಲ್ಲ ಇದು.
ಬಾಡಿಗೆ ಓಡಿಸ್ತಾರೆ ಜಾಸ್ತಿ. ಇಲ್ಲಿಂದಾಗಲಿ ಡೆಲ್ಲಿಯಿಂದಾಗಲಿ ಜಾಸ್ತಿ ಇವು ಗಾಡಿಗಳು. ನಾವೆಲ್ಲ ಚಿಕ್ಕವರಿದ್ದಾಗ ಫ್ಯಾಮಿಲಿ ಜೊತೆ ಬರ್ತಿದ್ವಲ್ಲ ಗೈಸ್ ಸುತ್ತಾಡೋಕ್ಕೆ, ಆಗ್ರಾ ಗೀಗ್ರಾ ಎಲ್ಲ ಡೆಲ್ಲಿ ಇಂಥ ಗಾಡಿಯೆಲ್ಲ ಬರ್ತಿದ್ದೆ. ಟವೇರಾ ಬೆಸ್ಟ್ ಕಾರ್ ಗೈಸ್, ಬೆಸ್ಟ್ ಅಂದರೆ ಬೆಸ್ಟು. ಯಾಕೋ ಜಾಮ್ ಆಗ್ಬಿಟ್ಟಿದೆ ಫುಲ್ ಇಲ್ಲಿ ಪುಲ್ವಾಮಾದಲ್ಲಿ. ಫೈನಲಿ ಪ್ಲೇಸಿಗೆ ಬಂದ್ವಿ ಗೈಸ್, ಪುಲ್ವಾಮಾಗೆ. ಫೈನಲಿ ಶ್ರೀನಗರ್ಗೆ ರೀಚ್ ಆಗಿ ಇವಾಗ ಜನ ಎಂತ ಇಲ್ಲದಿದ್ದಾರೆ. ಮತ್ತು ಟ್ರಾಫಿಕ್ ನೋಡಿ, ಇಲ್ಲಿ ನಾವು 9 ಕಿಲೋಮೀಟ್ರಿಗೆ 35 ನಿಮಿಷ ತೋರ್ಸೋಕತ್ತೈತೆ. ಅಷ್ಟು ಟ್ರಾಫಿಕ್ ಐತೆ ಗೊತ್ತಾ ಸಿಟಿ. ಅಂದರೆ ಟೂರಿಸ್ಟ್ ಪ್ಲೇಸ್ ಅಲ್ಲ, ಅದರಲ್ಲಿ ಜನ ಭಾಳ ಬರ್ತಾರೆ. ಇದು ಬರೀ 9 ಕಿಲೋಮೀಟ್ರಿಗೆ 35 ನಿಮಿಷ. ಅವಾಗ 17 ಕಿಲೋಮೀಟ್ರಿಗೆ 1 ತಾಸು ತೋರಿಸ್ತು. ಟ್ರಾಫಿಕ್ ಭಾಳ ಇದೆ ಗೈಸ್ ಇಲ್ಲಿ. ಚೆನ್ನಾಗಿದೆ ಸಿಟಿ, ಎಲ್ಲ ಮಸ್ತಿದೆ ನೋಡೋಕೆ, ಗಿಡಕ್ಕೆ ಜನನೂ ಮಸ್ತಿದ್ದಾರೆ ನೋಡೋಕ್ಕೆಲ್ಲ. ಇಲ್ಲಿ ಮೊದಲು ಸರಿಯಾಗಿ ಮಾತಾಡೋದು ಕಲಿ. ಕ್ಲೈಮೇಟ್ ಚೆನ್ನಾಗಿರುತ್ತಲ್ಲ ಇಲ್ಲಿ, ನಮ್ಮ ಥರ ಫುಲ್ ಬಿಸಿಲು ಫುಲ್ ಮಳೆ ಥರ ಇರುತ್ತಲ್ಲ. ಇಲ್ಲಿ ಮೊಹರಂ ಇರೋದ್ರಿಂದ ನಮಗೆ ಹೋಮ್ ಸ್ಟೇಕ್ ಹೋಗೋಕೆ ಬಿಡ್ತಿಲ್ಲ ಅವರು. ಯಾವ ಏನು ಮಾಡ್ಬೇಕು ಇವಾಗ? ಇಲ್ಲ ಇಲ್ಲಿ ಭಾಳ ತ್ರಾಸ ಆಗ್ತಿದೆ. ಒಟ್ಟ ಪೊಲೀಸು ಅಲೋನೇ ಮಾಡ್ತಿಲ್ಲ ನನಗೆ ಹೋಮ್ ಸ್ಟೇಕ್ ಹೋಗೋದು. ಡ್ಯೂ ಟು ಇಶ್ಯೂ ಆಫ್ ಮೊಹರಂ. क्या कहते हैं? क्या बोला? ಗುಡ್ಲರ್ ಸಲುವಾಗಿ ನಾವು ಎಲ್ಲೆಲ್ಲೋ ಹೋಗ್ತಿದ್ದೀವಿ ಹಾಕೊಂಡು. ಬಟ್ ಈಗ ಬಿಡ್ತಾರೋ ಇಲ್ಲ ಗೊತ್ತಿಲ್ಲ. ಇದು ಮತ್ತೆ ಈಗ ನೋಡಿ ಶ್ರೀನಗರ ಒಳಗಡೆ ರೋಡ್. ಈಗ ಬಿಡ್ತಾರೋ ಇಲ್ಲ ಗೊತ್ತಿಲ್ಲ. ಇಲ್ಲಾದರೂ ಬಿಡ್ತಾರೆ, ಸುಮ್ಮನೆ ಬರುತ್ತೆ ಅಂದರೆ ಏನೋ ಗಿರೀಸ್ ಬರ್ತದೆ ಅಂತೆ ಇವತ್ತು ಮೊಹರಂದು, ಅದಕ್ಕೆ ಬಿಡಲ್ಲ ಅಂತ. ಶ್ರೀನಗರ್ ಸುಮ್ಮನೆ ಬರ್ತಾಯಿತ್ತು, ಏನು ಫಾಲೋನೂ ಮಾಡ್ತಿಲ್ಲ. ಎಲ್ಲಿಗೆ ಫುಲ್ ಟ್ರಾಫಿಕ್ ಜಾಮ್ ಗೈಸ್. ಹಬ್ಬದ ಸಲುವಾಗಿ ಎಲ್ಲಿ ಬಿಡ್ತಿಲ್ಲ. ನಮ್ಮ ಹೋಮ್ ಸ್ಟೇ ಹೋಗ್ತೀವಿ ಅಂದರೆ ಬಿಡುತ್ತಾನೆ ಇಲ್ಲ ಅವರು. ಇಲ್ಲ ನಾಟ್ ರೋಡ್ ಅಂತಿದ್ದಾರೆ. ನಮ್ಗೆ ನೋಡಿದ್ರೆ ರೂಟ್ ಗೊತ್ತಿಲ್ಲ, ಬೇರೆ ರೂಟು ಕೂಡ ತೋರಿಸ್ತಿಲ್ಲ. ಇದು ಇವ್ರೊಬ್ರು ಯಾರೋ ಬ್ರದರ್ ಇಲ್ಲಿ ಇದೆ ಲೋಕಲ್ ಇಟ್ಟು ಕರ್ಕೊಂಡು ಹೋಗ್ತೀನಿ ಬರ್ರಿ, ನಾವು ದಾಲೇಕಿಂದ ರೋಡ್ ತೋರಿಸ್ತೀವಿ ನಿಮಗೆ ಅಂತ ಹೇಳಿದ್ರು. ಸೊ ಅದಕ್ಕೆ ಅವ್ರನ್ನ ಫಾಲೋ ಮಾಡತ್ತೀವಿ ಗೈಸ್. ಇವಾಗ ನಾವು ನೋಡಿ ಗಲ್ಲಿಯಲ್ಲಿ ಕರ್ಕೊಂಡು ಹೊಂಟ್ಬಿಟ್ಟಿದ್ದಾರೆ ಅವರು. ಮೇನ್ ರೋಡಲ್ಲಿ ನಿಮಗೆ ಯಾರು ಅಲೋ ಮಾಡಲ್ಲ ಬನ್ನಿ ಅಂತೇಳಿ. ಮೊಹರಮ್ಮಿಂದ ಎಫೆಕ್ಟ್ ಇದೆಯಲ್ಲ. ನಾವು ಅದೇ ಟೈಮಿಗೆ ಬಂದುಬಿಟ್ಟಿದ್ದೀವಿ. ಇಲ್ಲಿ ಮೊಹರಮ್ ಭಾಳ ಜೋರಾಗಿ ಆಚರಿಸ್ತಾರೆ ಗೈಸ್. ಸೊ ಅದರಿಂದ ನಮಗೆ ಫುಲ್ ಎಫೆಕ್ಟ್ ಆಗ್ಬಿಟ್ಟಿದೆ. ಇವಾಗ ನಾವು ಆಗಲೇ ಒಂದು 4-5 ರೌಂಡ್ ಹೊಡೆದು ಬಂದ್ವಿ. ಎಲ್ಲ ಕಡೆ ಹೋಗಿ ಬಿಡೋಂಗಿಲ್ಲ ಅನ್ನೋದಿದ್ದಾರೆ ಡೈರೆಕ್ಟಾಗಿ ಪೊಲೀಸರು. ಅದಕ್ಕೆ ಇಬ್ಬರು ಮುಂದೆ ಓಲಾದಲ್ಲಿ ಹೊಂಟಿದ್ದಾರಲ್ಲ ಅವರು, ಬನ್ನಿ ನಾನು ನಿಮಗೆ ಅಲ್ಲಿ ಮಠ ಕರ್ಕೊಂಡೋಗಿ ಡ್ರಾಪ್ ಮಾಡ್ತೀನಿ ಅಂತ ಹೇಳಿದರು. ಮತ್ತು ಅವ್ರನ್ನ ಫಾಲೋ ಮಾಡ್ಕೊಂಡು ಹೋಗ್ತೀನಿ ಈಗ ದಾಲ್ ಲೇಕ್ ಮಠ.
ಇವ್ರು ಇನ್ನೊಂದು ರೋಡ್ ತೋರಿಸ್ತೇನೆ ಅಂತೇಳಿ ಕರ್ಕೊಂಡು ಹೊಂಟಿದ್ದಾರೆ ಇವಾಗ. ಇದು ಬಂದ ರೂಟೇ, ನಾವು ಹಿಂಗೆ ಹೋಗಿದ್ವಿ ಆ ಕಡೆ ಅಪೋಸಿಟ್ ಇಂದ. ಹಾಂ, डल के किनारे से जाना है, लेफ्ट खत्म होगा ना, लेफ्ट लेके लेफ्ट हो गया ना, हाँ डल के किनारे से जाना है, हाँ आगे जाके आपको कैसे मिलेगा करो थोड़ा, हाँ वहाँ हल्का सा यूटर लेना है, हाँ बाद लेफ्ट लेना है, फिर से वहाँ के आपका होता है। ठीक है, थैंक यू भाई. ಹಾಂ, ಅವರಿಗೂ ರೈಡರ್ ಅಂದರೆ ಇಷ್ಟ ಅಂತೆ ಗೈಸ್, ಅವರಿಗೂ ಇಷ್ಟ ಅಂತೆ ಬೈಕ್ ಓಡಿಸೋಕೆ, ಅದ್ರ ಸಲುವಾಗಿ ಹೆಲ್ಪ್ ಮಾಡಿದ್ರೆ ಅಂತ ನಮ್ಗೆ ಅಂತ ಹೇಳ್ತಿದ್ದಾರೆ ಅವರು. ಅಲ್ಲಿಂದ ಬಂದ್ರೆ 4 ತಾಸು ಇದ್ದಾರೆ, ಇಲ್ಲಿ ಅಡ್ಡಾಡೋಕ್ಕೆ 4 ತಾಸು ಆಗ್ತಿದೆ ನಮಗೆ. ಬುಕ್ ಮಾಡಿದ್ದೀವಲ್ಲ, ಅದು ಎಲ್ಲೋ ಭಾಳ ದೂರ ಇದೆ ಇಲ್ಲಿಂದ. ಇದು ಮೊಹರಂ ಸಲುವಾಗಿ ಎಲ್ಲ ಅಡ್ತಾರ ತಗೊಬಿಟ್ಟೈತೆ. ನಮ್ಮ ದೋಸ್ತರು ಹೆಂಗೆ ಹೋಗಿ ಇಬ್ಬರು ಮುಟ್ಟಿಬಿಟ್ಟಾರೆ, ನಮಗೆ ನೋಡಿದ್ರೆ ರೋಡೇ ಗೊತ್ತಾಗೋಲ್ತು. ಇಲ್ಲೇ ಸುತ್ತಾಡ್ತಿದ್ದೀವಿ. ಫೈನಲ್ ಆಗಿ ಇಲ್ಲಿ ದಾಲ್ಯಾಕಿಂದ ಹೋಗ್ರಿ ಅಂತೇಳಿ ಹೇಳಿ ಕಳಿಸಿದ್ರು ಆ ಬ್ರದರ್. ಇವಾಗ ಹೋಗ್ತಿದ್ದೀವಿ ನೋಡಿ ಅಲ್ಲಿಗೆ ಹೋಗಿ ನೋಡೋದ ಬರ್ ಇದುವರೆ ಸಿಗುತ್ತೆ ಇಲ್ಲ ಫೈನಲ್ ಆಗಿ. ಇನ್ನಾದರೂ ರೂಮಿಗೆ ಹೋಗೋದಾಗ್ತಿಲ್ಲ ಗೈಸ್, ಸಾಕಾಗ್ಬಿಟ್ಟಿತ್ತು. ನಾವು ಬಂದಿರೋದೇ 5 ಗಂಟೆಗೆ ಬಂದೀವಿ ಶ್ರೀನಗರಿಗೆ, ರೂಮಿಗೆ ಹೋಗೋಕ್ಕೆ ಆಗ್ತಿಲ್ಲ. ಅವಾಗಿಂದ ಓಡಾಡತ್ತೀವಿ. ಸೊ ಅಲ್ಲಿ ಪೂರ ಶ್ರೀನಗರ ಸುತ್ತೋದು ನೋಡಿ. ಇವಾಗ ಇದು ಯಾವುದೋ ಒಳ್ಳೊಳಗಲ್ಲಿ ರೂಟಿಂದ ಹೊಂಟಿದ್ವಿ ಇವಾಗ ನೋಡೋದ. ಇದು ನೋಡಿ ಗೈಸ್ ದಾಲ್ ಲೇಕು. ಇದು ಪೂರಾ ಒಂದು 15 ಕಿಲೋಮೀಟರ್ಸ್ ಅರೌಂಡ್ ಸುತ್ತ ಇದೆ. ಯಪ್ಪ ನಮ್ಮ ಕಷ್ಟ ಯಾರಿಗೆ ಬೇಡ ಗೈಸ್. ಇಲ್ಲೇ 5 ಗಂಟೆಗೆ ಬಂದವರು ಇವಾಗಲೇ 8 ಗಂಟೆ ಆಯ್ತು ಗೈಸ್. 8 ಗಂಟೆ ಆದರೂ ಎಷ್ಟು ಬೆಳಕೈತೆ ನೋಡಿ. ನಮ್ಮ ಸೈಡೆಲ್ಲ 8 ಗಂಟೆ ಆದರೆ ಇಷ್ಟೊತ್ತಿಗಾಗಲೇ ಕತ್ಲಾಗ್ಬಿಡೋದಲ್ಲ. ಇಲ್ಲಿ 8 ಗಂಟೆ ಆದರೂ ಇಷ್ಟು ಬೆಳಕೈತೆ ನೋಡಿ. 5 ಗಂಟೆಗೆ ಬಂದವ್ರು ನಾವು ಶ್ರೀನಗರಕ್ಕೆ, 8 ಗಂಟೆ ಆದರೂ ಇನ್ನೂ ರೂಮ್ ಮುಟ್ಟಿಲ್ಲ ಗೈಸ್. ನಾವು ಇಲ್ಲೇ ಸುತ್ತಾಡಿ ಸಾಕತ್ತೀವಿ. ಅಷ್ಟು ಟ್ರಾಫಿಕ್ ಇದೆ ಅದ್ರೊಳಗೆ. ಅಲ್ಲಿ ಒಳಗಡೆ ಹೋದರೆ ಬಿಡ್ತಾ ಇಲ್ಲ. ದೊಡ್ಡ ಟೆನ್ಷನ್ ಗೈಸ್. ಯಪ್ಪ ಅಂತೂ ಇಂತೂ ಹೆಂಗೆ ಮಾಡಿ ಬಂದೀವಿ. ಆ ಕಡೆ ಅವ್ರವ್ರು ಕೇಳಿ ಇಂಥ ಓಣಿ ಬಿಟ್ಟಿಲ್ಲ ನನಗೆ ಕಳಿಸಿ. ಎಲ್ಲ ಓಣಿ ಸುತ್ತಾಡ್ಬಿಟ್ಟಿವಿ ನೋಡಿ ಶ್ರೀನಗರದಾಗ. ಅವನು ಇಲ್ಲದ್ರಿಲ್ಲ ನೋಡಿ ಯಾವ ಓಣಿಯೋ ಏನು ಕತ್ತಿಯೋ ಯಪ್ಪ ಎಲ್ಲಿ ಬಂದೀವೋ ನಮಗಂತೂ ಒಂದು ಗೊತ್ತಿಲ್ಲ ಗೈಸ್. ಒಟ್ಟು ಇವತ್ತು ಸ್ಟೇ ಮಾಡಬೇಕಷ್ಟೇ. ಇವಾಗ ಹೋಗಿ ಸೀದಾ ಸ್ಟೇ ಮಾಡಿಬಿಡ್ತೀವಿ. ಅಲ್ಲಿ ಗೈಸ್ ಅಂತೂ ಇಂತೂ ಹೋಮ್ ಸ್ಟೇಗೆ ಬಂದ್ವಿ. ಯಪ್ಪ ಅವನು ಇಲ್ಲದ್ರಿಲ್ಲ ಗೈಸ್. ಕಷ್ಟ ಯಾರಿಗೂ ಬೇಡ. ಅವನು ಆನ್ಲೈನ್ ಬುಕ್ ಮಾಡೋಕೆ ಹೋಗ್ಬೇಡಿ. ಯಾವಾಗೂ ಶ್ರೀನಗರ್ಗೆ ಏನಾದ್ರು ಬರೋ ಪ್ಲಾನ್ ಇತ್ತಂದರೆ ಡೈರೆಕ್ಟಾಗಿ ಇಲ್ಲಿ ಬಂದೇ ಬುಕ್ ಮಾಡ್ಕೊಂಬಿಡಿ. ಯಾಕಂದರೆ ಹುಚ್ಚರ ಆಗ್ಬಿಡ್ತೀರ ಗೈಸ್. ಸಣ್ಣಗೆ ಟ್ರಾಫಿಕ್ ಇರೋಂಗಿಲ್ಲ ಇಲ್ಲಿ. ಯಾವಾಗಲೂ ಕೇಳಿ ಮುಕ್ಕಳರೆ ಟ್ರಾಫಿಕ್ ಇರ್ತೈತೆ. ಸುಮ್ಮನೆ ಬಂದು ತ್ರಾಸಪಟ್ಟು ಸಾಯೋಕಿನ ಇಲ್ಲೇ ಬಂದು ಆರಾಮ್ ಸಿಗುತ್ತವೆ, ಅಲ್ಲೇ ರೋಡಲ್ಲೇ ಸಿಗುತ್ತೆ. ಆರಾಮ್ ತಗೊಂಡು ಸ್ಟೇ ಮಾಡಿಬಿಡಿ. ಸುಮ್ಮನೆ ಇಲ್ಲಿ ತನಕ ಬರಬೇಡಿ ಗೈಸ್. ಇಲ್ಲಿ ಹೋಮ್ ಸ್ಟೇಗೆ ಬಂದೀವಿ ನೋಡಿ. ಹೋಮ್ ಸ್ಟೇಗೆ ಬಂದು ಊಟ ಮಾಡಕತ್ತೀವಿ. ಬಿರಿಯಾನಿ ತರಿಸಿ ನೋಡ್ರಿ. ಇವನ ನೋಡ್ರಿ ನಮಗೆ ಬಿಟ್ಟು ತಾನೊಬ್ಬನ ಹೋಮ್ ಸ್ಟೇಗೆ ಬಂದ್ಬಿಟ್ಟಾನ. ಮತ್ತೆ ಗಾಡ್ಯಾಕೆ ಬಿದ್ದಾನ ನೋಡ್ರಿ ಗೈಸ್.